ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ದಾವಣಗೆರೆ ಬೆಣ್ಣೆ ದೋಸೆ ಮನೆ. ಗೆಳೆಯರೆ, ಇದು ಕಿರ್ಲೋಸ್ಕರ್ ಲೇಔಟ್, ಹೆಸರುಘಟ್ಟ ಮೇನ್ ರೋಡ್, ಆಪೋಸಿಟ್ ಟು ಮೆಡ್ ಪ್ಲಸ್, ಹಾಗೆ ಸಪ್ತಗಿರಿ ಯೂನಿವರ್ಸಿಟಿ ಹತ್ತಿರ ಇದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲೇನಪ್ಪ ವಿಶೇಷ ಅಂತ ಹೇಳಿದ್ರೆ ಬೆಣ್ಣೆ ದೋಸೆ, ಹಾಗೆ ಬೆಣ್ಣೆ ಮಸಾಲೆ ದೋಸೆ ತುಂಬನೇ ಸ್ಪೆಷಲ್, ಹಾಗೆ ತಟ್ಟೆ ಇಡ್ಲಿ, ಉದ್ದಿನೋಡ ಸಖತ್ತಾಗಿರುತ್ತೆ, ಮತ್ತು ಸಾಯಂಕಾಲದ ಹೊತ್ತು ಪಡ್ಡು ಸಿಗುತ್ತೆ, ತುಂಬನೇ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇಷ್ಟಲ್ದಲೇ ನಿಮಗೆ ಬೇರೆ ದೋಸೆಗಳೆಲ್ಲ ಸಿಗುತ್ತೆ, ಅವು ಕೂಡ ತುಂಬನೇ ಚೆನ್ನಾಗಿರುತ್ತೆ. ಬನ್ನಿ, ಇಲ್ಲಿ ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇವಾಗ ದೋಸೆ ಹಾಕ್ತಾ ಇದ್ದಾರೆ ದೋಸೆ ಮಾಸ್ಟರ್. ಬನ್ನಿ ದೋಸೆ ಹಾಕೋದನ್ನ ನೋಡ್ಕೊಂಬರೋಣ. ಹಾಗೆ ಫ್ರೆಂಡ್ಸ್, ನಾವು ಫೇವರೆಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಹಾಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಇದ್ದೀವಿ. ನೀವು ನಮ್ಮ ಅಕೌಂಟನ್ನು ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೀವು ನೋಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಹಾಗೆ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮ್ಮ ಚಾನಲ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ಎಲ್ರಿಗಿಂತ ಮೊದಲು ನೀವು ನೋಡ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಈಗ ದೋಸೆ ಹಾಕ್ತಾ ಇದ್ದಾರೆ ನೋಡೋಣ. ನೋಡಿ, ಇಲ್ಲಿ ಪಾರ್ಸಲ್ ಕೂಡ ತುಂಬನೇ ಸಖತ್ತಾಗಿ ನೀಟಾಗಿ ಮಾಡಿಕೊಡ್ತಾರೆ. ನೋಡಿ, ಕಾಯಿ ಚಟ್ನಿ, ಹಾಗೆ ವೈಟ್ ಆಲೂಗೆಡ್ಡೆ ಪಲ್ಯ ಕೊಟ್ಟಿದ್ದಾರೆ. ಏನು ಸಖತ್ತಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಬನ್ನಿ, ಇವಾಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಪ್ರಶಾಂತ್ ಅಂತ. ಸರ್, ಏನು ತೊಗೊಂಡ್ರಿ ಇವಾಗ? ಬೆಣ್ಣೆ ಮಸಾಲೆ ದೋಸೆ ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ. ಸೊ ಈ ಏರಿಯಾದಲ್ಲಿ ಲೈಕ್ ಈ ಥರ ಹೋಟೆಲ್ ಯಾವುದೂ ಇರಲಿಲ್ಲ. ಸೊ ಇದು ಆಗಿರೋದು ಚೆನ್ನಾಗಿದೆ. ಲೈಕ್ ಒರಿಜಿನಲ್ ದಾವಣಗೆರೆ ಬೆಣ್ಣೆ ದೋಸೆ. ಸೊ ತುಂಬ ಟೇಸ್ಟಿ ಆಗಿದೆ. ಓಕೆ. ಸೊ ರೆಕಮೆಂಡ್ ಮಾಡ್ತೀನಿ, ಲೈಕ್ ಎಲ್ಲರೂ ಬಂದು ಇಲ್ಲಿ ಟೇಸ್ಟ್ ಮಾಡಬೇಕಂತ. ಬೇರೆ ಯಾವುದು ಟೇಸ್ಟ್ ಮಾಡಿದ್ದೀರಿ ಸರ್ ಇಲ್ಲಿ? ಪಡ್ಡು ಟೇಸ್ಟ್ ಮಾಡಿದ್ದೀವಿ. ಸೊ ಪಡ್ಡುನೂ ಅಷ್ಟೇ, ಬೆಣ್ಣೆ ಪಡ್ಡು ಚೆನ್ನಾಗಿರುತ್ತೆ. ಸೊ ಗುಡ್. ತುಂಬ ಇಷ್ಟ ಆಗೋದು ಯಾವುದು ಸರ್? ಓಪನ್ ಮಸಾಲ, ಓಪನ್ ಬೆಣ್ಣೆ ಮಸಾಲನೇ ತುಂಬ ಇಷ್ಟ. ಸೊ ಸ್ಪೈಸಿಯಾಗಿ ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀರಿ ಸರ್? ರೆಗ್ಯುಲರ್ ಅಂತಂದರೆ ಆಮೇಲೆ ಲೈಕ್ ವೀಕ್ಲಿ ಒನ್ಸ್ ಆ ಥರ ಬರ್ತಾ ಇರ್ತೀವಿ. ಸೊ ಸಂಡೇಸ್, ಸ್ಯಾಟರ್ಡೇಸ್ ಇಸ್ ಗುಡ್. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಸೊ ಎಲ್ಲರೂ ಪ್ಲೀಸ್ ಬಂದು ವಿಸಿಟ್ ಮಾಡಿ. ಸೊ ದಾವಣಗೆರೆ ಬೆಣ್ಣೆ ದೋಸೆ ಸೊ ಫೇಮಸ್. ಸೊ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇಲ್ಲಿ ನಾವು ದೋಸೆ, ಇಡ್ಲಿ, ಹಾಗೆ ಪಡ್ಡುಗಳನ್ನು ಟೇಸ್ಟ್ ಮಾಡಿದ್ವಿ. ಸಖತ್ತಾಗಿ ತುಂಬಾ ಸೂಪರಾಗಿತ್ತು ಫ್ರೆಂಡ್ಸ್. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಹಾಗೆ ಇನ್ನೊಂದು ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಸೌದೆ ಒಲೆಯಲ್ಲಿ ದೋಸೆಗಳನ್ನು ಮಾಡ್ತಾರೆ. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇಲ್ಲಿ ಸೌದೆ ಒಲೆಯನ್ನು ಬಳಸಿ ದೋಸೆಯನ್ನು ಮಾಡ್ತಾರೆ. ಸೊ ಹಾಗಾಗಿ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ. ನೋಡಿ, ಸೌದೆ ಒಲೆ ನೋಡ್ತಾ ಇದ್ದೀರಾ ನೋಡಿ ಫ್ರೆಂಡ್ಸ್. ಇಲ್ಲಿನ ದೋಸೆಗಳು ತುಂಬನೇ ಟೇಸ್ಟಿಯಾಗಿರೋದ್ರಿಂದ, ಗರಿಗರಿಯಾಗಿರೋದ್ರಿಂದ ನೋಡಿ, ನೀವು ನೋಡ್ತಾ ಇದ್ದೀರಾ ಎಷ್ಟು ಆರ್ಡರ್ಗಳು ಬರ್ತಾ ಇದೆ. ಹೆಂಚಿನ ತುಂಬ ದೋಸೆಗಳು ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಹಾಗೆ ತಟ್ಟೆ ಇಡ್ಲಿ ಅಂತೂ ಸೂಪರ್ ಸಾಫ್ಟ್ ಆಗಿದೆ ಫ್ರೆಂಡ್ಸ್, ಸಖತ್ತಾಗಿದೆ. ಹಾಗೆ ವಡ ಕೂಡ ಅಷ್ಟೇ, ಉದ್ದಿನ ವಡ ತುಂಬನೇ ಕ್ರಿಸ್ಪಿಯಾಗಿ ಸಖತ್ತಾಗಿದೆ. ನೀವು ಇಲ್ಲಿ ಬಂದಾಗ ಬೆಣ್ಣೆ ಮಸಾಲೆ ದೋಸೆ, ತಟ್ಟೆ ಇಡ್ಲಿ, ಉದ್ದಿನ ವಡ, ಹಾಗೆ ಪಡ್ಡನ್ನು ಟೇಸ್ಟ್ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ನಮಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ಸಖತ್ತಾಗಿದೆ ಫ್ರೆಂಡ್ಸ್. ಸ್ವಚ್ಛತೆಗಂತೂ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಹಾಗೆ ಪಾರ್ಸಲ್ ಕೂಡ ತುಂಬ ನೀಟಾಗಿ ಮಾಡಿಕೊಡ್ತಾರೆ. ಸಿಲ್ವರ್ ಫಾಯಿಲ್ ಬಾಕ್ಸಸ್, ಹಾಗೆ
ಚಟ್ನಿ ಕಟ್ಟೋದಕ್ಕೆಲ್ಲ ಸಿಲ್ವರ್ ಫಾಯಿಲ್ ಕವರ್ಗಳನ್ನು ಬಳಸ್ತಾರೆ. ತುಂಬ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಾಕ್ಸ್ಗಳನ್ನೆಲ್ಲ ಪಾರ್ಸಲ್ಗೆ ಎಷ್ಟು ಚೆನ್ನಾಗಿ ಬಾಕ್ಸ್ಗಳು ಯೂಸ್ ಮಾಡ್ತಾರೆ ಅಂತ. ನೋಡಿ ಇಡ್ಲಿ ವಡ. ಬನ್ನಿ ಫ್ರೆಂಡ್ಸ್, ಈಗ ಮತ್ತೊಬ್ರು ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಈಶ್ವರ ಅಂತ. ಸರ್ ಏನು ತಗೊಂಡ್ರಿ ಇವಾಗ? ಇದು ಬೆಣ್ಣೆ ಮಸಾಲೆ ದೋಸೆ ತಗೊಂಡಿದ್ದೀವಿ. ನಾನು ಇಲ್ಲಿ ಬರೋದು ಸೆಕೆಂಡ್ ಟೈಮ್. ಚೆನ್ನಾಗಿದೆ, ಅಥೆಂಟಿಕ್ ಆಗಿ ಅನಿಸ್ತಾ ಇದೆ ಬೆಣ್ಣೆ ದೋಸೆ. ಮತ್ತಂದ್ರೆ ವೈಟ್ ಕಲರ್ ಆಲೂ ಬರುತ್ತಲ್ಲ, ಸೊ ಐ ಆಲ್ವೇಸ್ ಪ್ರಿಫರ್ ದ್ಯಾಟ್ ಓವರ್ ಇದು. ಓಕೆ, ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಬೇರೆ ಯಾವ್ದು ಟೇಸ್ಟ್ ಮಾಡಿದ್ದೀರಾ? ಇಲ್ಲ, ನಂಗೆ ದೋಸೆ ಅಂದ್ರೆ ಇಷ್ಟ, ಸೊ ಅದು ತಿಂತಾ ಇದ್ದೀನಿ. ದೋಸೆ ತಗೊಂಡಿದ್ದೀರಾ? ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಇದು ಸೆಕೆಂಡ್ ಟೈಮು. ಗೊತ್ತಾಗಿದ್ದು ರೀಸೆಂಟ್ ಆಗಿ ಓಪನ್ ಆಗಿದೆ ಅಂತ. ನೋಡೋಣ, ನೆಕ್ಸ್ಟ್ ಟೈಮ್ ಬರ್ತೀನಿ ಅಂದ್ರೆ ಇಡ್ಲಿ ಟ್ರೈ ಮಾಡೋಣ ನೆಕ್ಸ್ಟ್ ಟೈಮ್. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತಿರೋದು? ಏನಿಲ್ಲ, ನಿಮ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಲ್ಲಿ ಬನ್ನಿ, ದೋಸೆ ಚೆನ್ನಾಗಿದೆ, ಟ್ರೈ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಒಂದ್ಸಲ ಬಂದು ಟ್ರೈ ಮಾಡಿ, ಚೆನ್ನಾಗಿದೆ. ಓಕೆ, ನಾವು ದಾವಣಗೆರೆ ಸ್ಟೈಲ್ ನೋಡಿದ, ಬಟ್ ಓಕೆ, ಟೇಸ್ಟ್ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಬನ್ನಿ ಫ್ರೆಂಡ್ಸ್, ಈಗ ಇಡ್ಲಿ ಹಾಕೋದನ್ನ ನೋಡೋಣ, ಯಾವ ರೀತಿ ಇಡ್ಲಿ ಹಾಕ್ತಾರೆ ಅಂತ ನೋಡ್ಕೊಂಬರೋಣ. ನೋಡಿ, ಪಾರ್ಸಲ್ಗೆ ಇಡ್ಲಿ ಕೂಡ ಹೋಗ್ತಾ ಇದೆ. ನೋಡಿ, ಇಡ್ಲಿ ಹಾಕ್ತಾ ಇದ್ದಾರೆ. ಈಗ ಮತ್ತೊಬ್ರು ಕಸ್ಟಮರ್ ಇದ್ದಾರೆ ನಮ್ಮ ಜೊತೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಮುದ್ದನ್ಮೇಗೌಡರು. ಸರ್, ಏನು ತಗೊಂಡ್ರಿ ಇವಾಗ? ಮಸಾಲೆ ದೋಸೆ ಹೇಗಿದೆ ಸರ್ ಟೇಸ್ಟ್? ಸೂಪರ್. ಓಕೆ, ಬೇರೆ ಏನು ಟೇಸ್ಟ್ ಮಾಡಿದ್ದೀರಾ ಸರ್? ದೋಸೆ ಇಡ್ಲಿ ಎಲ್ಲ ತಗೊಂಡಿದ್ವಿ ಪಾರ್ಸಲ್ ಮನೆಗೆ. ಓಕೆ, ತುಂಬ ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಹೌದು. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಿ ಬಯಸ್ತೀರಿ? ಚೆನ್ನಾಗಿದೆ, ಬನ್ನಿ. ಕಿರ್ಲೋಸ್ಕರ್ ಹೋಟೆಲ್ ಇದೆ, ಹೋಟೆಲ್ಲು. ಒಂದ್ಸತಿ ಬಂದು ಟೇಸ್ಟ್ ನೋಡಿ, ಬಹಳ ಚೆನ್ನಾಗಿದೆ. ನಾವಂತೂ ರೆಗ್ಯುಲರ್ ಬರ್ತೀವಿ, ನೀವು ಬನ್ನಿ ಎಲ್ಲ. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನೀವು, ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ಇಲ್ಲಿ ಕುತ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿನ ದೋಸೆಗಳು ಎಷ್ಟು ರುಚಿಯಾಗಿದ್ದಾವೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಸ್ನೇಹಿತರೆ, ಇವಾಗ ಉದ್ದಿನ ವಡ ಬಿಡ್ತಾ ಇದ್ದಾರೆ. ಬನ್ನಿ, ಯಾವ ರೀತಿ ವಡ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಬನ್ನಿ. ಇಲ್ಲಿನ ಉದ್ದಿನ ವಡ ಅಂತೂ ಸಖತ್ ಕ್ರಿಸ್ಪಿಯಾಗಿ ಸೂಪರ್ ಆಗಿದೆ ಫ್ರೆಂಡ್ಸ್. ಮರಿದಲ್ಲೇ ನೀವು ಉದ್ದಿನ ವಡ ಟೇಸ್ಟ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಹೇಗಿದೆ ಅನ್ನಿಸ್ತು ನಿಮಗೆ ಅಂತ ಹೇಳಿ. ನೋಡಿ, ಎಷ್ಟು ಕೆಂಪಗೆ ಏನು ಸಖತ್ ಕಾಣ್ತಾ ಇದೆ ಅಲ್ವಾ? ನೋಡಿ ಫ್ರೆಂಡ್ಸ್, ಎಷ್ಟು ಜನ ಕಸ್ಟಮರ್ಸು ಆರ್ಡ್ರ್ ಕೊಟ್ಟು ತೊಗೊಂಡು ಹೋಗ್ತಾ ಇದ್ದಾರೆ. ಈಗ ಇನ್ನಷ್ಟು ಇಡ್ಲಿ ಆಗ್ತಾ ಇದ್ದಾರೆ ಫ್ರೆಂಡ್ಸ್. ತುಂಬ ಪಾರ್ಸಲ್ಸು ಹಾಗೆ ಇಲ್ಲಿ ವಾಕಿನ್ಸ್ ಎಲ್ಲ ಬರೋದ್ರಿಂದ ಅಷ್ಟು ಇಡ್ಲಿಗಳು ಖರ್ಚಾಗ್ತಾ ಇದೆ. ಈಗ ನಮ್ಮ ಜೊತೆ ಕೆಲವು ಕಸ್ಟಮರ್ಸ್ಗಳಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ರಾಘವೇಂದ್ರ ಅಂತ ಹೇಳಿ. ಸರ್, ಏನು ತಗೊಂಡ್ರಿ? ಸರ್, ಇಲ್ಲಿ ದೋಸೆ ತಗೊಂಡೆ. ಓಕೆ, ಒಂದ್ 3-4 ವೆರೈಟಿ ದೋಸೆ ಮಾಡ್ತಾರೆ ಇಲ್ಲಿ. ಓಕೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ರುಚಿಯಾಗೂ ಇದೆ, ನೀಟ್ ಆಗಿದೆ, ಆಮೇಲೆ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಓಕೆ, ಒಂದ್ಸತಿ ಬಂದು ಹೋಗ್ಬೋದು, ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ, ಖಂಡಿತವಾಗ್ಲೂ ಬರ್ಬೋದು. ತುಂಬಾ ಚೆನ್ನಾಗಿದೆ. ಓಕೆ, ಬೇರೆ ಏನು ಟೇಸ್ಟ್ ಮಾಡಿದ್ದೀರಾ ಸರ್?
ಇಲ್ಲಿ ನಾನು ಬೆಣ್ಣೆ ದೋಸೆ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದ್ ತಿಂದಿದ್ದೆ, ಇನ್ನೊಂದು ತಿನ್ಬೇಕು ಅನ್ಸಿ ಇನ್ನೊಂದು ಆರ್ಡರ್ ಮಾಡಿದೀನಿ. ತುಂಬಾ ನೀಟಾಗಿ ಮಾಡಿದ್ದಾರೆ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಇಲ್ಲ ಖಂಡಿತ, ನಾನು ಆಲ್ರೆಡಿ ರಿಪೀಟ್ ಆಗಿ ಬರ್ತಾ ಇರೋದು. ಫಸ್ಟ್ ಒನ್ ಟೈಮ್ ಬಂದೆ, ತುಂಬಾ ಇಷ್ಟ ಆಯ್ತು. ಈಗ ರಿಪೀಟ್ ಬರ್ತಾ ಇದೀವಿ, ನಾವು ಬರ್ತಾನೆ ಇದೀವಿ ಇವಾಗ. ನೀಟಾಗಿದೆ, ತುಂಬಾ ಇಷ್ಟ ಆಯ್ತು ಸರ್. ತುಂಬಾ ಎಲ್ಲಾ ಐಟಮು ಚೆನ್ನಾಗಿದೆ, ಇಲ್ಲಿ ಎಲ್ಲಾ ಐಟಮು ತುಂಬಾ ಚೆನ್ನಾಗಿದೆ. ಯಾವ ರೇಟು ವರ್ತಿದೆ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ 60 ರೂಪಾಯಿ ಒಳ್ಳೆ ಬೆಣ್ಣೆ ದೋಸೆ ಕೊಡ್ತಾರೆ, ಸಫಿಶಿಯಂಟ್ ಆಗುತ್ತೆ, ಆಮೇಲೆ ಖುಷಿ ಆಗುತ್ತೆ, ಮತ್ತೊಂದು ಬರ್ಬೇಕು ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ, ಖಂಡಿತವಾಗ್ಲೂ ಬರ್ಬೋದು. ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಸರ್, ನಾನು ಅದೇ ಹೇಳ್ತಾ ಇದ್ದೀನಲ್ವಾ, ನೀಟ್ ಆಗಿದೆ, ಒಳ್ಳೆ ಕ್ಲೀನಿಂಗ್ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ. ಒಂದ್ಸತಿ ನೀವು ಇದನ್ನೆಲ್ಲ ಯಾರು ನೋಡ್ತಾ ಇದ್ದೀರಾ, ಒಂದ್ಸತಿ ಬಂದು ವಿಸಿಟ್ ಮಾಡಿ ನೋಡಿ. ನೀವೇ ಹೇಳ್ತೀರಾ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ, ನೀವ್ ಹೇಳ್ತೀರಾ. ತುಂಬಾ ಚೆನ್ನಾಗಿದೆ, ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನಗೆ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನವೀನ್ ಅಂತ ಸರ್. ಸರ್ ಏನ್ ತಗೊಂಡ್ರಿ ಇವಾಗ? ಸರ್ ಬೆಣ್ಣೆ ದೋಸೆ ತಗೊಂಡಿದ್ದೀನಿ. ಓಕೆ. ಬೆಣ್ಣೆ ದೋಸೆಯಲ್ಲಿ ಸ್ವಲ್ಪ ಬೇರೆ ಕಡೆ ಕಂಪಾರಿಸನ್ ಮಾಡೋ ಸ್ವಲ್ಪ ಬೆಣ್ಣೆ ಜಾಸ್ತಿ ಹಾಕ್ತಾರೆ, ಮುಖ ಕೊಡ್ದಂಗಾಗುತ್ತೆ. ಇಲ್ಲಿ ನ್ಯಾಚುರಲ್ ಆಗಿ ಸ್ವಲ್ಪ ನಾರ್ಮಲ್ ಆಗಿದೆ. ಓಕೆ. ಬಟ್ ಏನಂದ್ರೆ ನಿಮಗೆ ಚಟ್ನಿನೂ ಅಷ್ಟೇ, ಚಟ್ನಿ ಪ್ರತಿಯೊಂದು ತುಂಬಾ ಟೇಸ್ಟಿ ಆಗಿದೆ. ಬಟ್ ರೀಸನೇಬಲ್ ರೇಟ್ ಇದೆ, ಪ್ರೈಸ್ ಇದೆ. ಒಂದು ತಿನ್ಬೋದು, ಏನ್ ತೊಂದರೆ ಇಲ್ಲ. ಬಟ್ ನಾನು ಆಲ್ರೆಡಿ ಒಂದು ತಿನ್ಬಿಟ್ಟು ಆಲ್ರೆಡಿ ಆರ್ಗನ್ ಒಂದೊಂದು ತಗೊಂಡು ಎಷ್ಟೋ ಒಂದೊಂದು ತಗೊಂಡಿದ್ದೀನಿ. ಕ್ವಾಲಿಟಿನೂ ಚೆನ್ನಾಗಿದೆ, ಫುಡ್ ಕ್ವಾಲಿಟಿ ಆಗಲಿ, ಕ್ಲೀನ್ನೆಸ್ ತುಂಬಾ ಚೆನ್ನಾಗಿದೆ. ಬೇರೆ ಯಾವ್ದು ಟೇಸ್ಟ್ ಮಾಡಿದ್ರು ಸರ್? ಬೇರೆ ಇನ್ನೇನು ಟೇಸ್ಟ್ ಮಾಡಿದ್ರೆ ಇಲ್ಲಿ? ಸರ್ ವಡೆ ಟೇಸ್ಟ್ ಮಾಡಿದ್ದೀವಿ. ಓಕೆ, ಎಲ್ಲ ಇದು ಮಾಡಿ. ಬಟ್ ಇನ್ನ ಇವತ್ತು ಫಸ್ಟ್ ಟೈಮ್ ಬಂದಿರೋದು. ಎಲ್ಲ ನಮ್ಮ ಸ್ನೇಹಿತರಲ್ಲಿ ಹೇಳೋದು ಚೆನ್ನಾಗಿದೆ ಅಂತ, ಅದರಿಂದ ಬಂದಿರೋದಕ್ಕೆ ಪರವಾಗಿಲ್ಲ, ಚೆನ್ನಾಗಿದೆ. ಒಳ್ಳೆ ವರ್ಸೇಬಲ್ ಇದೆ, ಗುಡ್ ಕ್ವಾಲಿಟಿ, ಕ್ಲೀನಿಂಗು ತುಂಬಾ ಚೆನ್ನಾಗಿದೆ. ಅದರಿಂದ ತಿನ್ಬೋದು, ಏನು ತೊಂದರೆ ಇಲ್ಲ, ಮೋಸ ಏನಿಲ್ಲ. ಪ್ರೈಸು ಅಷ್ಟೇ ತುಂಬಾ ಕಡಿಮೆ ಬೆಲೆಯಲ್ಲಿದೆ. 50 ರೂಪೀಸ್ ಬೆಣ್ಣೆ. ಬೇರೆ ಕಡೆ 80 ರೂಪೀಸ್ 90 ರೂಪೀಸ್ ಎಲ್ಲ ಇರುತ್ತೆ. ಇದು ರೇಟ್ ಕಡಿಮೆ, ಏನೋ ಹೊಸ ಅಂಗಡಿ ಹೊಸ ಹೋಟೆಲ್ ಮಾಡಿರೋದಕ್ಕಿಂತ ಪ್ರೈಸ್ ಏನೋ ಕಡಿಮೆ ಮಾಡ್ಬೋದು. ಚೆನ್ನಾಗಿದೆ, ತಿನ್ಬೋದು. ಮತ್ತೆ ಮತ್ತೆ ಬರ್ಬೇಕು ಅನ್ನಿಸ್ತಾ ಇದೆ. ಬೆಳಗ್ಗೆ ಇಲ್ಲಿ ನಾವು ಒಂದು ಝೀಲ್ ಇದೆ, ನಾವು ಬ್ಯಾಡ್ಮಿಂಟನ್ ಆಡ್ಕೊ ಬಂದ್ಬಿಟ್ಟು ಇಲ್ಲಿ ಬಂದು ಅವಾಗ ಟೀ ಕುಡ್ಕೊಂಡು ಹೋಗೋಣ ಅಂತ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ವ್ಯೂವರ್ಸ್ಗೆ ಏನ್ ಹೇಳ್ಬೇಕು ಅಂದ್ರೆ ಟೇಸ್ಟ್ ಚೆನ್ನಾಗಿದೆ, ಒಂದ್ಸಲ ಬಂದು ವಿಸಿಟ್ ಮಾಡಿ. ಎಲ್ಲೋ ಔಟ್ ಸೈಡ್ ಹೋಗ್ಬಿಟ್ಟು ಇದು ಮಾಡೋ ಬದಲು ಇಲ್ಲಿ ನಿಯರ್ ಬೈ ಅಕ್ಕಪಕ್ಕ ಮನೆಗಳು ಇಲ್ಲಿ ಒಳ್ಳೆ ಏರಿಯಾದಲ್ಲಿ ಇದೆ, ಸ್ಪಾಟ್ ಅಲ್ಲಿ ಇದೆ, ಚೆನ್ನಾಗಿದೆ. ವ್ಯೂವರ್ಸ್ಗೆ ಏನ್ ಹೇಳ್ಬೇಕು ಅಂದ್ರೆ ಬಂದು ಒಂದ್ಸಲ ಟೇಸ್ಟ್ ನೋಡಿ. ಒಂದ್ಸಲ ನಾವ್ ಹೇಳಿದ್ವಿ ಅಂತ ಏನ್ ಮಾಡ್ಬಾರ್ದು, ನೀವು ಬಂದು ಟೇಸ್ಟ್ ನೋಡಿ. ನೀವು ಅವಾಗ ನಿಮ್ಗೆ ಗೊತ್ತಾಗುತ್ತೆ ರಿವ್ಯೂ. ಸುಮ್ನೆ ನಾವು ಯೂಟ್ಯೂಬ್ ಅಲ್ಲಿ ಇದು ಚಾನಲ್ ಅಲ್ಲಿ ನೋಡ್ಬಿಟ್ಟು ಇದು ಮಾಡಿದ್ವಿ ಅಂತೆಲ್ಲ ಬಂದು ಟೇಸ್ಟ್ ನೋಡಿ ಆಮೇಲೆ ಮಾತಾಡೋಣ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಅಭಿನಂದನ್ ಅಂತ. ಸರ್ ಏನ್ ತಗೊಂಡ್ರಿ ಇವಾಗ? ಈಗ ಬೆಣ್ಣೆ ದೋಸೆ ತಗೊಂಡಿದೀವಿ. ಓಕೆ. ಈಗ ನೋಡಿ ಒಂದ್ ಪ್ಲೇಟ್ ತಿಂದು, ಈಗ ಪ್ಲೇಟ್ ನೋಡಿ ಇಲ್ಲಿ ಒಂದ್ ಪ್ಲೇಟ್ ತಿಂದಿವಿ. ಇನ್ನೊಂದ್ ಪ್ಲೇಟ್ ತಿನ್ಬೇಕು ಅನಿಸ್ತಾ ಇದೆ. ಆರ್ಡರ್ ಮಾಡಿದ್ವಿ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಹೈಜಿನಿಕ್ ಆಗಿದೆ, ಕೂಡ ರೀಸನಬಲ್ ಆಗಿದೆ. ದಯಮಾಡಿ ದಾವಣಗೆರೆಯಲ್ಲಿ ಮಾತ್ರ ಫೇಮಸ್ ಇತ್ತು. ದಾವಣಗೆರೆಯಲ್ಲಿ ಹೆಂಗ್ ಸಿಗುತ್ತೋ ಬೆಣ್ಣೆ ದೋಸೆ, ಅದೇ ತರ ಬೆಣ್ಣೆ ದೋಸೆ ಇಲ್ಲಿ ಕೊಡ್ತಾ ಇದ್ದಾರೆ. ಸೇಮ್ ಟೇಸ್ಟ್ ಇದೆ. ನೋಡಿ, ತುಂಬಾ ಇಷ್ಟ ಆಗಿ ತಿಂದಿದೀವಿ, ವಿಸಿಟ್ ಮಾಡಿ ನೋಡಿ ಸರ್. ಟೇಸ್ಟ್ ಇರ್ಬೋದು, ಹೈಜೆನಿಕ್ ಫುಡ್ ಇದೆ, ರೇಟು ಕಮ್ಮಿ ಇದೆ. ವಿಸಿಟ್ ಮಾಡಿ ನೋಡಿ, ಆಮೇಲೆ ನೀವು ನೀವೇ ಹೇಳಿ. ಇವಾಗ ನಮ್ಗೆ ಅನುಭವ ಆಗಿದೆ, ನಾನು ಹೇಳ್ತಾ ಇದ್ದೀನಿ. ನೀವು ಒಂದ್ಸರಿ ವಿಸಿಟ್ ಮಾಡಿ, ಒಂದ್ಸರಿ ಟೇಸ್ಟ್ ಮಾಡಿ, ನೀವು 4 ಜನರಿಗೆ ಹೇಳ್ತೀರಾ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಒಂದ್ಸರಿ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಫ್ರೆಂಡ್ಸ್, ಇವಾಗ ಮತ್ತೊಬ್ರು ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡು. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು? ಹರೀಶಾ. ಮೇಡಮ್ ಏನ್ ತಗೊಂಡ್ರಿ ಇವಾಗ? ಬೆಣ್ಣೆ ಮಸಾಲೆ. ಹೇಗಿದೆ ಮೇಡಮ್ ಟೇಸ್ಟ್? ಚೆನ್ನಾಗಿದೆ. ನಾವು ದಾವಣಗೆರೆಯವರೇ, ಅಲ್ಲಿ ತಿಂದಿದ್ದು ಸೇಮ್ ಟೇಸ್ಟ್. ಸೇಮ್ ದಾವಣಗೆರೆ ಟೇಸ್ಟ್ ಇದೆಯಾ? ಬೇರೆ ಏನು ಟೇಸ್ಟ್ ಮಾಡಿದ್ರೆ? ಏನಿಲ್ಲ, ಬೇರೆ ಏನು ಟೇಸ್ಟ್ ಮಾಡಿದ್ರೆ? ಬೇರೆ ಏನಿದೆ ಮಸ್ತ್ ಇದೆ, ಬೆಣ್ಣೆ ದೋಸೆನೇ ಟೇಸ್ಟ್ ಮಾಡಿ. ಓಕೆ, ತುಂಬ ಚೆನ್ನಾಗಿದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಬಂದು ಎಲ್ಲ ಒಂದ್ಸಲ ಟೇಸ್ಟ್ ಮಾಡಿ. ಬೆಣ್ಣೆ ದಾವಣಗೆರೆ ಹೇಗೆ ಮಾಡ್ತಾರೆ ಅದೇ ಥರ ಇದೆ. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಸಂಜಯ್ ಅಂತ ಸರ್. ಏನು ತಗೊಂಡ್ರಿ ಇವಾಗ? ನಾನು ಓಪನ್ ದೋಸೆ.
ಹೇಗಿದೆ ಸರ್ ಟೇಸ್ಟ್? ಥಿಕ್ನೆಸ್ ಸ್ವಲ್ಪ ಕಮ್ಮಿ ಇದೆ, ಬಟ್ ಸ್ಟಿಲ್ ಇಟ್ಸ್ ಗುಡ್. ನಮ್ಮೂರಲ್ಲಿ ಅಂದ್ರೆ ದಾವಣಗೆರೆಯಲ್ಲಿ ತಿನ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಥಿಕ್ನೆಸ್ ಇರುತ್ತೆ, ಇದ್ರ ಸ್ವಲ್ಪ ಥಿಕ್ನೆಸ್ ಕಮ್ಮಿ ಇದೆ, ಬಟ್ ಟೇಸ್ಟ್ ವೈಸ್ ಇಟ್ಸ್ ಗುಡ್. ಓಕೆ, ಬೇರೆ ಯಾವುದು ಟೇಸ್ಟ್ ಮಾಡಿದ್ದೀರಾ ಸರ್? ಬೇರೆ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ನಾನು. ಲಾಸ್ಟ್ ಟೈಮ್ ಬಂದಾಗ ಈ ಖಾಲಿ ದೋಸೆ ಸೆಟ್ ದೋಸೆ ತಗೊಂಡಿದ್ದು, ಅದು ಚೆನ್ನಾಗಿತ್ತು. ಅದು ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ. ಸೊ ನಿಮ್ಮೂರ ಕಡೆ ಟೇಸ್ಟ್ ಇಲ್ಲಿ ಸಿಗ್ತಾ ಇದೆ, ಮತ್ತೆ ಮತ್ತೆ ಬರಬೇಕು ಅನ್ನಿಸ್ತಾ ಇದೆ? ಮತ್ತೆ ಮತ್ತೆ ಬರ್ತಾನೆ ಇರ್ತೀವಿ. ದಾವಣಗೆರೆ ಅಂತ ಬೋರ್ಡ್ ಹಾಕಿದ್ರೆ ನಾವು 100% ಬಂದೇ ಬರ್ತೀವಿ. ಅದು ಎಳಿತಾ ಇರ್ತೀವಿ ಮೂರು. ಹೌದು. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಫುಡ್ಡು ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಟೇಸ್ಟ್ ಮಾಡಿ, ಚೆನ್ನಾಗಿದ್ರೆ ಮತ್ತೆ ಮತ್ತೆ ಹೋಗ್ತಾ ಇರಿ ಹೇಳಕ್ಕೆ. ಹಾಗೆ ಸ್ನೇಹಿತರೆ, ಇಲ್ಲಿ ಕಾಫಿ ಟೀ ಕೂಡ ತುಂಬಾ ಸಖತ್ತಾಗಿರುತ್ತೆ. ಉತ್ತಮವಾದ ಫಿಲ್ಟರ್ ಕಾಫಿ ಕೊಡ್ತಾರೆ, ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನಾವು ಕೂಡ ಇಲ್ಲಿ ಕಾಫಿ ಹಾಗೆ ಟೀಯನ್ನು ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಬನ್ನಿ ಈಗ ಕಾಫಿ ಮಾಸ್ಟರ್ನ ಮಾತಾಡ್ಸ್ಕೊಂಡು. ನಮ್ಮ ಹೆಸರು ಶಶಿ ಅಂತ ಹೇಳಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? ಇನ್ನು 1 ಮಂತ್ ಆಯ್ತು ಹೋಟ್ಲ್ ಓಪನ್ ಆಗಿ. ಓಪನ್ ಅಂತ ಬಂದಿದ್ದು. ಕಾಫಿ ಟೀ ಕಲ್ತು ಅಲ್ಲಿ ಒಂದು 5 ವರ್ಷ ಆಯ್ತು. ಸೊ ಏನಾಗಿ ಕೆಲಸ ಮಾಡ್ತೀರಾ ನೀವು? ಸರ್ ಕಾಫಿ ಕೌಂಟ್ರ್. ಕಾಫಿ ಕೌಂಟ್ರ್. ಏನು ಫಿಲ್ಟರ್ ಕಾಫಿನ ನೀವು ಮಾಡೋದು ಸರ್? ಫಿಲ್ಟರ್ ಕಾಫಿನ? ಹಾಂ, ಫಿಲ್ಟರ್ ಕಾಫಿ, ಟೀ. ಓಕೆ, ಮಸಾಲ ಟೀ, ಫಿಲ್ಟರ್. ತುಂಬ ಜನ ಇಷ್ಟಪಟ್ಟು ತೊಗೊಳ್ತಾರ? ಹಾಂ ಸರ್, ತುಂಬ ಚೆನ್ನಾಗಿ. ಡೈಲಿ ಒಂದು 20 ಲೀಟ್ರ್ ಹಾಲು ಹೋಗುತ್ತೆ. ಹಾಂ, ಒಂದು ಕಾಫಿ ಹಾಕಿ ತೋರಿಸ್ತೀರಾ ಸರ್? ಕಾಫಿ ಹಾಕಿ ತೋರಿಸಿ. ಹಾಂ ಸರ್. ನೀವು ಕೂಡ ಫ್ರೆಂಡ್ಸ್ ಇಲ್ಲಿ ಬಂದಾಗ ಕಾಫಿ ಹಾಗೆ ಟೀಯನ್ನು ಟೇಸ್ಟ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ದಾವಣಗೆರೆ ಬೆಣ್ಣೆ ದೋಸೆ ಮನೆಯ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಅನ್ಶುಲ್ ಅಂತ. ಸರ್, ಎಷ್ಟು ವರ್ಷ ಆಯ್ತು ಇದು ಶುರು ಮಾಡಿ ನೀವು? ಇದು ಓಪನ್ ಮಾಡಿ 1 ತಿಂಗಳಾಗಿರೋದು. ಮಾರ್ಚ್ 14 ಓಪನ್ ಆಗಿರೋದು. ನಿಮ್ದು ಬ್ರಾಂಚಸ್ ಬೇರೆ ಕಡೆ ಇದೆಯಾ? ಇಲ್ಲ, ಇದೊಂದೇ ಬ್ರಾಂಚ್ ಇರೋದು. ಓಕೆ, ಏನ್ ಸ್ಪೆಷಲ್ ಸರ್ ನಿಮ್ಮ ಹೋಟ್ಲಲ್ಲಿ? ನಮ್ದ್ರಲ್ಲಿ ಬೆಣ್ಣೆ ದೋಸೆ ಸ್ಪೆಷಲ್. ನಮ್ ಶೆಫ್ ದಾವಣಗೆರೆ ಅವರು, ಸೊ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಬೆಣ್ಣೆ ದೋಸೆ, ಬೆಣ್ಣೆ ಮಸಾಲೆ, ಬೆಣ್ಣೆ ಓಪನ್ ದೋಸೆ, ಬೆಣ್ಣೆ ಸೆಟ್ ಎಲ್ಲ ಸ್ಪೆಷಲ್. ಪಡ್ಡು ತುಂಬಾ ಫೇಮಸ್ ಇಲ್ಲಿ ನಮ್ ಕಡೆ. ಸಾಯಂಕಾಲ ಪಡ್ಡು ಯಾವಾಗ್ಲೂ ಸೋಲ್ಡ್ ಔಟ್ ಆಗುತ್ತೆ. ಬೆಳಗ್ಗೆ ಇರಲ್ಲ, ಸಾಯಂಕಾಲ ಮಾತ್ರ. ಬೆಳಗ್ಗೆ ಇಡ್ಲಿ ವಡೆ ಮತ್ತೆ ದೋಸೆ ಇರುತ್ತೆ ಅಷ್ಟೇ. ಸಾಯಂಕಾಲ ಒಂದೊಂದ್ ದಿವಸ ಇಡ್ಲಿ ಇರುತ್ತೆ, ವೀಕೆಂಡ್ ಇಡ್ಲಿ ಇರಲ್ಲ, ಬೇರೆ ದಿವಸ ಎಲ್ಲ ಇಡ್ಲಿ ಇರುತ್ತೆ. ಪಡ್ಡು ಎವ್ರಿ ಸಾಯಂಕಾಲ ಇರುತ್ತೆ. ತಟ್ಟೆ ಇಡ್ಲಿನೂ ಸಿಗುತ್ತೆ? ತಟ್ಟೆ ಇಡ್ಲಿ ಸಿಗುತ್ತೆ. ತುಂಬಾ ಕಸ್ಟಮರ್ಸ್ ಇಷ್ಟಪಟ್ಟು ತಗೊಳ್ಳೋದು ಯಾವುದು ಸರ್? ತುಂಬಾ ಇಷ್ಟಪಡೋದಂದ್ರೆ ಮಸಾಲೆ ಮತ್ತೆ ಬೆಣ್ಣೆ ಜಾಸ್ತಿ. ಅದು ಬಿಟ್ಟು ಬೇರೆ ಐಟಮ್ ಅಂದ್ರೆ ಬೆಣ್ಣೆ ಅಲ್ಲ, ಪಡ್ಡು ಜಾಸ್ತಿ ಸ್ಪೆಷಲ್ ಪಡ್ಡು ತಗೊಂತಾರೆ. ಅದೇ ಇರೋದು, ಅದೇ ಜಾಸ್ತಿ ಚೆನ್ನಾಗಿರೋದು. ಅದು ಬಿಟ್ಟು ಒಬ್ಬರು ಓಪನ್ ತುಂಬಾ ಇಷ್ಟಪಡ್ತಾರೆ ಇಲ್ಲಿ. ಖಾಲಿ ಮತ್ತೆ ಬೆಣ್ಣೆ ಸ್ವಲ್ಪ ತಗೊಂತಾರೆ ಜನರು, ಆದ್ರೆ ಜಾಸ್ತಿ ಓಡೋದಂದ್ರೆ ಬೆಣ್ಣೆ ದೋಸೆ ಮತ್ತೆ ಬೆಣ್ಣೆ ಮಸಾಲೆ. ಇದೇ ಮಾಡಬೇಕು, ದಾವಣಗೆರೆ ಬೆಣ್ಣೆ ದೋಸೆ ಮಾಡಬೇಕು ಅಂತ ಹೇಗೆ ಐಡಿಯಾ? ಅದು ನನಗೆ ಮುಂಚೆ ತುಂಬಾ ಇಷ್ಟ ಆಯ್ತು ತಿನ್ನಕ್ಕಿದ್ದು. ಸೊ ಆಚೆ ಕಡೆ ಖರ್ಚು ಮಾಡೋ ಬದಲು ನಾವೇ ಮಾಡೋಣ ಅಂತ ಒಂದು ಓಪನ್ ಮಾಡ್ಸಿದ್ವಿ ನಾವು. ಬೇರೆ ಕಡೆ ಎಲ್ಲ ನಮ್ ಫ್ರೆಂಡ್ಸೇ ನಡೆಸ್ತಾ ಇರೋದು, HSR ಅಲ್ಲಿ, ಬರ್ತೂರಲ್ಲೆಲ್ಲ. ಅದಕ್ಕೆ ನಾವು ಒಂದೇ ಇದ್ರಲ್ಲಿ ಸೇರ್ಕೊಂಡು ಮಾಡೋಣ ಅಂತ ನಾವು ಓಪನ್ ಮಾಡಿದ್ವಿ. ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಕಸ್ಟಮರ್ಸ್ ತುಂಬಾ ಇಷ್ಟ ಆಗಿದೆ. ಇವಾಗ ಎಲ್ಲರೂ ಬಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾರೆ, ಚೆನ್ನಾಗಿದೆ ದೋಸೆ, ಹಿಂಗೆ ಇಡಿ, ಟೇಸ್ಟ್ ಹಿಂಗೆ ಇಡಿ, ದಿನ ಬರ್ತೀವಿ ಅಂತ. ಸೊ ಕಸ್ಟಮರ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಸದ್ಯಕ್ಕೆ ಇವಾಗ ಸ್ಟೂಡೆಂಟ್ಸ್ ಎಲ್ಲ ಮನೆಗೆ ಹೋಗಿದ್ದಾರೆ, ಎಕ್ಸಾಮ್ ಎಲ್ಲ ಆಗಿದೆ, ಮತ್ತೆ ಊರ್ಗೆಲ್ಲ ಹೋಗಿದ್ದಾರೆ ಜನರು. ಸೊ ಸ್ವಲ್ಪ ಕಮ್ಮಿ, ಆದ್ರೆ ಬೇರೆ ದಿನ ಎಲ್ಲ ತುಂಬಾ ರಶ್ ಇರುತ್ತೆ ಹೋಟ್ಲು. ಇವತ್ತು ಸಂಡೇ ರಶ್ ಇರ್ಬೇಕಾಗಿತ್ತು, ಬಟ್ ಇವಾಗ ಹಬ್ಬ ಆಗಿದಲ್ಲ, ಸೊ ಅದಕ್ಕೆ ಸ್ವಲ್ಪ ಕಮ್ಮಿ ರಶ್. ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾ ಇದ್ರು ದೋಸೆ ಎಲ್ಲ ತುಂಬಾ ಕ್ರಿಸ್ಪಿಯಾಗಿ, ದಾವಣಗೆರೆ ಟೇಸ್ಟ್ ಏನಿದೆ ಸೇಮ್ ಟೇಸ್ಟ್ ಇದೆ, ಹಾಗೆ ವಡ ಎಲ್ಲ ತುಂಬಾ ಕ್ರಿಸ್ಪಿಯಾಗಿದೆ, ಇಡ್ಲಿ ತುಂಬಾ ಸಾಫ್ಟ್ ಆಗಿದೆ ಅಂತ. ಏನಿದ್ರು ಗುಟ್ಟು ಸರ್? ಅದು ಗುಟ್ಟು ಅಂದ್ರೆ ಏನಿಲ್ಲ, ನಮ್ಮ ಶೆಫ್ದು ಕೈ ರುಚಿ ಅದು. ಅವರು ದೋಸೆ ತುಂಬಾ ವರ್ಷದಿಂದ ಹಾಕೊಂಡ್ ಬರ್ತಾ ಇದಾರೆ. ಸೊ ಅವ್ರದ್ದು ಮತ್ತೆ ನಮ್ಮ ಸೌದೆ ಒಲೆ ದೋಸೆ ಅದು.
ಸೊ ಸೌದೆ ಒಲೆಯಿಂದ ಮಾಡೋದವರು. ಸೊ ಏನಿದ್ರು ಫೈರ್ ವುಡ್ ಇಲ್ಲ ದಾವಣಗೆರೆ ಲಿಂಕ್ ಮಾಡ್ತಾರೆ, ಹಂಗೆ ಮಾಡೋದು ನಾವು. ಮತ್ತೆ ನಮ್ ಶೆಫ್ ಈ ಕಡೆ ಅವರು ಇಡ್ಲಿ ವಡೆ ಎಲ್ಲ ಅವರೇ ಮಾಡೋದು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಪಲ್ಯ ಎಲ್ಲ ಅವರೇ ಮಾಡ್ಕೊಡ್ತಾರೆ. ಸೊ ಎಲ್ಲ ಅವ್ರ ಕೈ ರುಚಿಯಿಂದ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್ ಬಾಯ್. ಸಿ ಯು.